ದಡಿತು. ಅದೇ ನೋವು ನನ್ನ ಕಾವ್ಯದಲ್ಲಿ ಸತ್ಯವಾಯಿತು. ನಾನು ಜನರಿಗೆ ಹೇಳಿದ್ದು ಅಲಂಕಾರದ ಮಾತಲ್ಲ, ಬದುಕಿನಿಂದ ಹುಟ್ಟಿದ ಪಾಠ. ಆದ್ದರಿಂದಲೇ ನಾನು ಹೇಳಿದೆ, ಅಂದಿನ ಪುಷ್ಪದತ್ತ ಬಂದ ವರರುಚಿಯಾಗಿ ನಿಂದವನು ತಾನೇ ಸರ್ವಜ್ಞ. ಜ್ಞಾನ ಅಹಂಕಾರದಿಂದಲ್ಲ, ಅನುಭವ ಮತ್ತು ವಿಚಾರದಿಂದಲೇ ಮಾನವನು ದೊಡ್ಡವನಾಗುತ್ತಾನೆ. ನಾನು ಪ್ರಸಿದ್ಧನಾದದ್ದು ತ್ರಿಪದಿ ಕಾವ್ಯದಿಂದ. 3 ಸಾಲುಗಳಲ್ಲಿ ಪೂರ್ಣ ಬದುಕಿನಕಿನ ಅರ್ಥ, ಧರ್ಮ, ನೀತಿ, ಅಹಂಕಾರ, ಸುಳ್ಳು, ಸತ್ಯ ಎಲ್ಲವನ್ನೂ ಸರಳವಾಗಿ, ನೇರವಾಗಿ ಹೇಳಿದೆ. ನನ್ನ ಕಾವ್ಯ ಅರಮನೆಗಾಗಿ ಅಲ್ಲ, ಪಂಡಿತರಿಗಾಗಿ ಮಾತ್ರವೂ ಅಲ್ಲ, ಸಾಮಾನ್ಯ ಜನರ ಬದುಕಿಗಾಗಿ. ಮಕ್ಕಳೇ, ಪ್ರಶ್ನೆ ಕೇಳಿ, ಯೋಚಿಸಿ, ಸತ್ಯವನ್ನು ಧೈರ್ಯದಿಂದ ಹೇಳಿ. ಅದೇ ನನ್ನ ಜೀವನದ ಪಾಠ. ಈ ಮಾತು ನಿಮಗೆ ತಲುಪಿದರೆ ಮನದಲ್ಲಿ ಉಳಿಸಿಕೊಳ್ಳಿ, ಇತರರೊಂದಿಗೆ ಹಂಚಿಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ.